ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಬಹುದೊಡ್ಡ ಸ್ಟಿಂಗ್ ಆಪರೇಷನ್ ಅನ್ನು ಮಾಡಿತ್ತು. ಅದರಲ್ಲಿ ಸಾಕಷ್ಟು ಹಲವು ವಿಚಾರಗಳು ಕೂಡ ಬಯಲಾಗಿರುವಂಥದ್ದು. ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಸಿಎಂ ಹಾಗೂ ಸಂಸದರಾದ ಜಗದೀಶ್ ಶೆಟ್ಟರ್ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಇಲ್ಲಿ ಬೆಂಗಳೂರಿನಾದ್ಯಂತ ಇದೀಗ ಅಕ್ರಮ ವಲಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ಒಂದು ಬಹುದೊಡ್ಡ ಸ್ಟ್ರಿಂಗನ್ನು ಮಾಡಲಾಗಿರುವಂಥದ್ದು. ಅದರಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಬಯಲಾಗಿದೆ. ಸರ್, ಇದ್ರ ಬಗ್ಗೆ ಈ ಬಾಂಗ್ಲಾದೇಶಿಯರು ಅಕ್ರಮವಾಗಿ ಬರುವಂಥದ್ದು ಭಾಳ ವರ್ಷಗಳಿಂದ ನಡ್ಕೊಂಡು ಬಂದದ್ದು. ಅದರಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲಿರ್ತದೆ ಅಲ್ಲಿ ಈ ರೀತಿ ಅಕ್ರಮವಾಗಿ ಬಂದಂಥವ್ರಿಗೆ ನೆಲೆಸಲಿಕ್ಕೆ ಎಲ್ಲ ರೀತಿಯ ಅವಕಾಶವನ್ನು ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಕರ್ನಾಟಕದಲ್ಲಿ, ಅದರಲ್ಲಿ ಪರ್ಟಿಕ್ಯುಲರ್ಲಿ ಬೆಂಗಳೂರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಬಾಂಗ್ಲಾದೇಶಿಯರು ಅಕ್ರಮವಾಗಿ ನೆಲೆಸಿದ್ದು, ವಾಸವಾಗಿದ್ದು. ಹಿಂದೆ ನಾನು ಪ್ರತಿಪಕ್ಷ ನಾಯಕನಿದ್ದಾಗೂ ಸದ್ಯಕ್ಕೆ ಅಸೆಂಬ್ಲಿಲಿ ಪ್ರಸ್ತಾಪ ಆಯಿತು. ಅಂದರೆ ಕಾಂಗ್ರೆಸ್ ಗೌರ್ಮೆಂಟ್ ಯಾವ ಇರ್ತದೆ ಇದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇವತ್ತು ರಿಪಬ್ಲಿಕ್ ಟಿವಿ ಈ ರೀತಿ ಒಂದು ಸ್ಟಿಂಗ್ ಆಪರೇಷನ್ ಮಾಡಿಕೊಂಡು ಯಾರು ಅಕ್ರಮವಾಗಿ ಬಾಂಗ್ಲಾದೇಶರಿದ್ದಾರೆ ಅವ್ರು ಮಾತಾಡಿಸಿ ಅವ್ರು ಇಲ್ಲಿದ್ದದ್ದು ಎಲ್ಲವನ್ನೂ ಇವತ್ತು ಪ್ರೇಮಾಪೇಕ್ಷ ಕೇಸ್ ತೋರಿಸಿದ ಮೇಲೂ ಸಹಿತ ಕಾಂಗ್ರೆಸ್ ಸರ್ಕಾರ ಏನೂ ಕ್ರಮ ಕೈಗೊಳ್ಳದೇ ಇರುವುದಂತಂದರೆ ಓನ್ಲಿ ವೋಟ್ ಬ್ಯಾಂಕ್ ರಾಜಕಾರಣ. ಈಗ ವೆಸ್ಟ್ ಬೆಂಗಾಲದ ಉದಾಹರಣೆ, ಈಗ ಇತ್ತೀಚೆಗೆ ಪಾರ್ಲಿಮೆಂಟಲ್ಲಿ ಅದ್ರ ಬಗ್ಗೆ 2-3 ಸಲ ಡಿಸ್ಕಷನ್ ಆಯಿತು. ಮತ್ತು ಅಲ್ಲಿಯ ಮಮತಾ ಬ್ಯಾನರ್ಜಿ ಅವರು ಮುಖ್ಯಮಂತ್ರಿ ಓಪನ್ನಾಗಿ ಹೇಳಿದರು, ಅಲ್ಲಿ ಅಲ್ಲಿ ವೈಲೆನ್ಸ್ ಆಗಿದೆ, ನಡೀತಾ ಇದೆ, ಹೋರಾಟ ಎಲ್ಲ. ಆ ಹಿನ್ನೆಲೆಯಲ್ಲಿ ಯಾರೇ ಬಾಂಗ್ಲಾದೇಶರು ಬಂದರೂ ಅವರಿಗೆ ನಾನು ಆಶ್ರಯ ಕೊಡ್ತೀನಿ ವೆಸ್ಟ್ ಬೆಂಗಾಲದಲ್ಲಿ ಅನ್ನುವಂಥ ಒಂದು ಹೇಳಿಕೆ ಇದೆಯಲ್ಲ, ಇದು ತೋರಿಸ್ತದೆ ಯಾವ ರೀತಿ ಬಾಂಗ್ಲಾದೇಶರು ಬೇರೆ ಬೇರೆ ರಾಜ್ಯಗಳಲ್ಲಿ, ಕರ್ನಾಟಕದಲ್ಲಿ ಅಕ್ರಮವಾಗಿ ವಾಸವಾಗಿದ್ದಕ್ಕೆ ಪ್ರಾರಂಭ ಆಗಿದ್ದಾರೆ. ಇವೆಲ್ಲ ಎನ್ಕರೇಜ್ಮೆಂಟು. ಈ ರೀತಿ ಒಂದು ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋದ್ರಿಂದ ಅವ್ರಿಗೆ ಎನ್ಕರೇಜ್ಮೆಂಟ್ ಆಗಿ ದೊಡ್ಡ ಪ್ರಮಾಣದಲ್ಲಿ ಅವ್ರು ಬರ್ತಾಯಿದ್ದಾರೆ. ಅದಕ್ಕಾಗಿ ಇವತ್ತು ರಿಪಬ್ಲಿಕ್ ಟಿವಿ ಏನೊಂದು ಸ್ಟಿಂಗ್ ಆಪರೇಷನ್ ಮಾಡಿದೆ, ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಸರ್ಕಾರದ ಕಣ್ಣು ತೆರೆಸುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ. ಆದರೆ ಒಂದೇ ಒಂದು ಹೇಳುವಂಥದ್ದು, ಈ ಒಂದು ವೋಟ್ ಬ್ಯಾಂಕ್ ರಾಜಕಾರಣವನ್ನು ಬಿಟ್ಟು ಇವತ್ತು ಯಾವುದೋ ಸಿಟಿಜನ್ಶಿಪ್ ಇಲ್ಲದಂಥವ್ರು, ವೀಸಾ ಇಲ್ಲದಂಥವ್ರು ಯಾರು ಕಾನೂನು ಬಾಹಿರವಾಗಿ ಬಂದಿದ್ದಾರೆ ಅವ್ರನ್ನ ಕಟ್ಟುನಿಟ್ಟಾಗಿ ಇಮಿಡಿಯೇಟ್ಲಿ ಅವ್ರನ್ನ ಅವ್ರವ್ರ ದೇಶಕ್ಕೆ ಕಳಿಸುವಂಥ ವ್ಯವಸ್ಥೆ ರಾಜ್ಯ ಸರ್ಕಾರ ಮಾಡಬೇಕು, ಕಾಂಗ್ರೆಸ್ ಸರ್ಕಾರ ಮಾಡಬೇಕು. ಮಾಡದೇ ಇದ್ದರೆ ಇನ್ನೂ ಭಾಳ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಬೆಂಗಳೂರಿನ ವ್ಯವಸ್ಥೆ ಹದಗೆಟ್ಟು ಹೋಗ್ತದೆ. ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾವೆ. ಹೀಗಾಗಿ ಇದಕ್ಕೆ ಆಸ್ಪದಕೊಳ್ಳಾರ್ದೇ ಇವತ್ತು ಒಂದು ರಾಜ್ಯದಲ್ಲಿ ಮತ್ತು ಬೆಂಗಳೂರಲ್ಲಿ ಶಾಂತಿ ನೆಲೆಸಬೇಕಂದ್ರೆ ಈ ಅಕ್ರಮವಾಗಿ ವಾಸವಿದ್ದವ್ರನ್ನ ತೆರವುಗೊಳಿಸಿ ಅವ್ರನ್ನ ಕಳಿಸುವಂಥ ಕೆಲಸ ಮಾಡಿದರೆ ಮಾತ್ರ, ಮತ್ತು ಅವ್ರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ಆ ಒತ್ತಾಯವನ್ನು ನಾನು ಮಾಡ್ತೀನಿ. ಸರ್, ಇಲ್ಲಿ ಸರ್ಕಾರಕ್ಕೆ ಇದು ನೇರ ಪ್ರಶ್ನೆ ಆಗುತ್ತೆ. ಯಾಕಂದರೆ ಇದು ಭದ್ರತೆಯ ದೃಷ್ಟಿಯಿಂದ ಈ ಒಂದು ವಿಚಾರ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಭದ್ರತೆಯ ವಿಚಾರಕ್ಕೆ ಬಂದರೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಎಡುತ್ತಾ ಇದೆ ಅಂತ ಅನಿಸ್ತಾ ಇತ್ತು ತಮಗೆ. ನೋಡಿ, ಇಲ್ಲಿ ಏನಾಗ್ತದೆ, ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತದೆ. ಈ ರೀತಿ ಅಕ್ರಮವಾಗಿ ಬಂದಂಥವರು ಅಲ್ಲಿ ವಾಸವಾಗಿ ಸ್ಥಳೀಯರ ಜೊತೆ ಒಂದು ಕ್ಲ್ಯಾಶ್ ಆಗುವುದು, ಮತ್ತೊಂದು ಆಗ್ಬೋದು, ಅಥವಾ ಮತ್ತು ಬೇರೆ ಬೇರೆ ಹಂತದಲ್ಲಿ ಅವರ ಕಾನೂನು ಬಾಹಿರವಾದಂಥ ಚಟುವಟಿಕೆ ಇರ್ಬೋದು. ಅದರಿಂದ ಲಾ ಆ್ಯಂಡ್ ಆರ್ಡರ್ ವ್ಯವಸ್ಥೆ ಹದಗೆಟ್ಟು ಹೋಗ್ತದೆ. ಮತ್ತು ಇದರ ಜೊತೆಗೆ ಭದ್ರತಾ ವ್ಯವಸ್ಥೆ, ಒಂದು ನ್ಯಾಷನಲ್ ಸೆಕ್ಯೂರಿಟಿ ಅನ್ನೋದು ದೇಶದ ಒಂದು ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಬೇರೆ ಬೇರೆ ರೀತಿಯಾದಂಥ ಆ್ಯಕ್ಟಿವಿಟೀಸ್ ಮುಖಾಂತರ, ದೇಶದ್ರೋಹಿ ಚಟುವಟಿಕೆ ಮುಖಾಂತರ ಅವರು ಅದರಲ್ಲಿ ತೊಡಗುಗಳಿಕೆ ಸಾಧ್ಯತೆ. ಅದಕ್ಕಾಗಿ ಇವತ್ತು ರಾಜ್ಯ ಸರ್ಕಾರ ಇದೆಲ್ಲವನ್ನೂ ವಿಚಾರ ಮಾಡಿಕೊಂಡು ರಾಷ್ಟ್ರದ ಹಿತದೃಷ್ಟಿಯಿಂದ ಇವತ್ತು ಆ ಅಕ್ರಮ ಚಟುವಟಿಕೆ, ಅಕ್ರಮ ವಲಸಿಗಾರನ್ನ ನಿಲ್ಲಿಸಬೇಕು, ಇಮಿಡಿಯೇಟ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ. ಸರ್, ಈಗ ಮುಖ್ಯಮಂತ್ರಿಗಳು ಸೇರಿದಂತೆ ಹಾಗೆಯೇ ಹೋಮ್ ಮಿನಿಸ್ಟರ್ ಕೂಡ ಹೇಳಿಕೆ ಕೊಟ್ಟಿರುವಂಥದ್ದು, ನಾವು ಕ್ರಮ ಕೈಗೊಳ್ತೀವಿ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದ ಕ್ರಮವನ್ನು, ಕಟ್ಟುನಿಟ್ಟಿನ ಕ್ರಮವನ್ನು ಯಾವಾಗ ತೆಗೆದುಕೊಳ್ತಾರೆ ಇವರು ಅನ್ನುವಂತಹ ಪ್ರಶ್ನೆ. ಸರ್, ನೋಡಿ, ಅವರು ಮೂಲಭೂತವಾಗಿ ಕ್ರಮ ಕೈಗೊಳ್ಳುವಂಥದ್ದು ಮಾನಸಿಕತೆ ಇಲ್ಲ. ಈಗ ನೀವೆಲ್ಲ ಕೇಳ್ತೀರಿ, ಮಾಧ್ಯಮದವ್ರು ಕೇಳ್ತೀರಿ ಅಂತ ಹೇಳಿ ನಾಳೆ ಅಸೆಂಬ್ಲಿ ಪ್ರಸ್ತಾಪ ಆಗ್ತದೆ ಅನ್ನೋ ಕಾರಣ ಸಲುವಾಗಿ ನಾವು ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಫೇಸ್ ಸೇವಿಂಗ್ ಒನ್ಲಿ ಅಷ್ಟು ಮಾತ್ರ ಹೇಳ್ತಾ ಇದ್ದಾರೆ ಹೊರತು ನಿಜವಾಗಿ ಫೀಲ್ಡ್ನಲ್ಲಿ ಕಾನೂನು ಕ್ರಮ ಕೈಗೊಳ್ಳುವಂಥ ಮಾನಸಿಕತೆ ಇಲ್ಲ ಅವರಿಗೆ. ಆದರೂ ನಾನು ಒತ್ತಾಯ ಮಾಡ್ತೀನಿ, ಇಲ್ಲದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಇದ್ರ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ಆಂದೋಲನ ಮತ್ತು ಹೋರಾಟ ಮಾಡಬೇಕಾಗ್ತದೆ. ಧನ್ಯವಾದ ಸರ್. ಇದಿಷ್ಟು ಜಗದೀಶ್ ಶೆಟ್ಟರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ SS ರಾವತ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಬಹುದೊಡ್ಡ ಸ್ಟಿಂಗ್ ಆಪರೇಷನ್ ಅನ್ನು ಮಾಡಿತ್ತು. ಅದರಲ್ಲಿ ಸಾಕಷ್ಟು
ಹಲವು ವಿಚಾರಗಳು ಕೂಡ ಬಯಲಾಗಿರುವಂಥದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮಾಜಿ CM ಹಾಗೂ ಸಂಸದರಾದ ಜಗದೀಶ್ ಶೆಟ್ಟರ್ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಇಲ್ಲಿ ಬೆಂಗಳೂರಿನಾದ್ಯಂತ ಇದೀಗ ಅಕ್ರಮ ವಲಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ಒಂದು ಬಹುದೊಡ್ಡ ಸ್ಟ್ರಿಂಗನ್ನು ಮಾಡಲಾಗಿರುವಂಥದ್ದು. ಅದರಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಬಯಲಾಗಿದೆ ಸರ್. ಇದ್ರ ಬಗ್ಗೆ ಈ ಬಾಂಗ್ಲಾದೇಶಿಯರು ಅಕ್ರಮವಾಗಿ ಬರುವಂಥದ್ದು ಭಾಳ ವರ್ಷಗಳಿಂದ ನಡ್ಕೊಂಡು ಬಂದದ್ದು. ಅದರಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲಿರ್ತದೆ ಅಲ್ಲಿ ಈ ರೀತಿ ಅಕ್ರಮವಾಗಿ ಬಂದಂಥವ್ರಿಗೆ ನೆಲೆಸಲಿಕ್ಕೆ ಎಲ್ಲ ರೀತಿಯ ಅವಕಾಶವನ್ನು ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಕರ್ನಾಟಕದಲ್ಲಿ, ಅದರಲ್ಲಿ ಪರ್ಟಿಕ್ಯುಲರ್ಲಿ ಬೆಂಗಳೂರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಬಾಂಗ್ಲಾದೇಶಿಯರು ಅಕ್ರಮವಾಗಿ ನೆಲೆಸಿದ್ದು, ವಾಸವಾಗಿದ್ದು, ಹಿಂದೆ ನಾನು ಪ್ರತಿಪಕ್ಷ ನಾಯಕನಿದ್ದಾಗೂ ಸದ್ಯಕ್ಕೆ ಅಸೆಂಬ್ಲಿಲಿ ಪ್ರಸ್ತಾಪ ಆಯಿತು. ಅಂದರೆ ಕಾಂಗ್ರೆಸ್ ಗೌರ್ಮೆಂಟ್ ಯಾವ ಇರ್ತದೆ ಇದ್ರ ಬಗ್ಗೆ ಯಾವುದೋ ಕ್ರಮ ಕೈಗೊಂಡಿಲ್ಲ. ಇವತ್ತು ರಿಪಬ್ಲಿಕ್ TV ಈ ರೀತಿ ಒಂದು ಸ್ಟಿಂಗ್ ಆಪರೇಷನ್ ಮಾಡಿಕೊಂಡು ಯಾರು ಅಕ್ರಮವಾಗಿ ಬಾಂಗ್ಲಾದೇಶರಿದ್ದಾರೆ ಅವ್ರು ಮಾತಾಡಿಸಿ ಅವ್ರು ಇಲ್ಲಿದ್ದದ್ದು ಎಲ್ಲವನ್ನೂ ಇವತ್ತು ಪ್ರೇಮಾಪೇಕ್ಷ ಕೇಸ್ ತೋರಿಸಿದ ಮೇಲೂ ಸಹಿತ ಕಾಂಗ್ರೆಸ್ ಸರ್ಕಾರ ಏನೂ ಕ್ರಮ ಕೈಗೊಳ್ಳದೇ ಇರುವುದಂತಂದರೆ ಓನ್ಲಿ ವೋಟ್ ಬ್ಯಾಂಕ್ ರಾಜಕಾರಣ. ಈಗ ವೆಸ್ಟ್ ಬೆಂಗಾಲದ ಉದಾಹರಣೆ, ಇತ್ತೀಚೆಗೆ ಪಾರ್ಲಿಮೆಂಟಲ್ಲಿ ಅದ್ರ ಬಗ್ಗೆ 2-3 ಸಲ ಡಿಸ್ಕಷನ್ ಆಯಿತು. ಮತ್ತು ಅಲ್ಲಿಯ ಮಮತಾ ಬ್ಯಾನರ್ಜಿ ಅವರು ಮುಖ್ಯಮಂತ್ರಿ ಓಪನ್ನಾಗಿ ಹೇಳಿದರು, ಅಲ್ಲಿ ಅಲ್ಲಿ ವೈಲೆನ್ಸ್ ಆಗಿದೆ, ನಡೀತಾ ಇದೆ, ಹೋರಾಟ ಎಲ್ಲ. ಆ ಹಿನ್ನೆಲೆಯಲ್ಲಿ ಯಾರೇ ಬಾಂಗ್ಲಾದೇಶರು ಬಂದರೂ ಅವ್ರಿಗೆ ನಾನು ಆಶ್ರಯ ಕೊಡ್ತೀನಿ ವೆಸ್ಟ್ ಬೆಂಗಾಲದಲ್ಲಿ ಅನ್ನುವಂಥ ಒಂದು ಹೇಳಿಕೆ ಇದೆಯಲ್ಲ, ಇದು ತೋರಿಸ್ತದೆ ಯಾವ ರೀತಿ ಬಾಂಗ್ಲಾದೇಶರು ಬೇರೆ ಬೇರೆ ರಾಜ್ಯಗಳಲ್ಲಿ, ಕರ್ನಾಟಕದಲ್ಲಿ ಅಕ್ರಮವಾಗಿ ವಾಸವಾಗಿದ್ದಕ್ಕೆ ಪ್ರಾರಂಭ ಆಗಿದ್ದಾರೆ. ಇವೆಲ್ಲ ಎನ್ಕರೇಜ್ಮೆಂಟು. ಈ ರೀತಿ ಒಂದು ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋದ್ರಿಂದ ಅವ್ರಿಗೆ ಎನ್ಕರೇಜ್ಮೆಂಟ್ ಆಗಿ ದೊಡ್ಡ ಪ್ರಮಾಣದಲ್ಲಿ ಅವ್ರು ಬರ್ತಾಯಿದ್ದಾರೆ. ಅದಕ್ಕಾಗಿ ಇವತ್ತು ರಿಪಬ್ಲಿಕ್ TV ಏನೊಂದು ಸ್ಟಿಂಗ್ ಆಪರೇಷನ್ ಮಾಡಿದೆ, ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಸರ್ಕಾರದ ಕಣ್ಣು ತೆರೆಸುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ. ಆದರೆ ಒಂದೇ ಒಂದು ಹೇಳುವಂಥದ್ದು, ಈ ಒಂದು ವೋಟ್ ಬ್ಯಾಂಕ್ ರಾಜಕಾರಣವನ್ನು ಬಿಟ್ಟು ಇವತ್ತು ಯಾವುದೋ ಸಿಟಿಜನ್ಶಿಪ್ ಇಲ್ಲದಂಥವ್ರು, ವೀಸಾ ಇಲ್ಲದಂಥವ್ರು, ಯಾರು ಕಾನೂನು ಬಾಹಿರವಾಗಿ ಬಂದಿದ್ದಾರೆ ಅವ್ರನ್ನ ಕಟ್ಟುನಿಟ್ಟಾಗಿ ಇಮಿಡಿಯೇಟ್ಲಿ ಅವ್ರನ್ನ ಅವ್ರವ್ರ ದೇಶಕ್ಕೆ ಕಳಿಸುವಂಥ ವ್ಯವಸ್ಥೆ ರಾಜ್ಯ ಸರ್ಕಾರ ಮಾಡಬೇಕು, ಕಾಂಗ್ರೆಸ್ ಸರ್ಕಾರ ಮಾಡಬೇಕು. ಮಾಡದೇ ಇದ್ದರೆ ಇನ್ನೂ ಭಾಳ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಬೆಂಗಳೂರಿನ ವ್ಯವಸ್ಥೆ ಹದಗೆಟ್ಟು ಹೋಗ್ತದೆ. ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾವೆ. ಹೀಗಾಗಿ ಇದಕ್ಕೆ ಆಸ್ಪದಕ್ಕೊಳ್ಳಾರದೆ ಇವತ್ತು ಒಂದು ರಾಜ್ಯದಲ್ಲಿ ಮತ್ತು ಬೆಂಗಳೂರಲ್ಲಿ ಶಾಂತಿ ನೆಲೆಸಬೇಕಂದ್ರೆ ಈ ಅಕ್ರಮವಾಗಿ ವಾಸವಿದ್ದವ್ರನ್ನ ತೆರವುಗೊಳಿಸಿ ಅವ್ರನ್ನ ಕಳಿಸುವಂಥ ಕೆಲಸ ಮಾಡಿದರೆ ಮಾತ್ರ, ಮತ್ತು ಅವ್ರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ಆ ಒತ್ತಾಯವನ್ನು ನಾನು ಮಾಡ್ತೀನಿ. ಸರ್, ಇಲ್ಲಿ ಸರ್ಕಾರಕ್ಕೆ ಇದು ನೇರ ಪ್ರಶ್ನೆ ಆಗುತ್ತೆ. ಯಾಕಂದರೆ ಇದು ಭದ್ರತೆಯ ದೃಷ್ಟಿಯಿಂದ ಈ ಒಂದು ವಿಚಾರ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಭದ್ರತೆಯ ವಿಚಾರಕ್ಕೆ ಬಂದರೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಎಡುತ್ತಾ ಇದೆ ಅಂತ ಅನಿಸ್ತಾ ಇದೆ ತಮಗೆ? ನೋಡಿ, ಒಂದು ಇಲ್ಲಿ ಏನಾಗ್ತದೆ, ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತದೆ. ಈ ರೀತಿ ಅಕ್ರಮವಾಗಿ ಬಂದಂಥವರು ಅಲ್ಲಿ ವಾಸವಾಗಿ ಸ್ಥಳೀಯರ ಜೊತೆ ಒಂದು ಕ್ಲ್ಯಾಶ್ ಆಗುವುದು, ಮತ್ತೊಂದು ಆಗ್ಬೋದು, ಅಥವಾ ಮತ್ತು ಬೇರೆ ಬೇರೆ ಹಂತದಲ್ಲಿ ಅವರ ಕಾನೂನು ಬಾಹಿರವಾದಂಥ ಚಟುವಟಿಕೆ ಇರ್ಬೋದು. ಅದರಿಂದ ಲಾ ಆ್ಯಂಡ್ ಆರ್ಡರ್ ವ್ಯವಸ್ಥೆ ಹದಗೆಟ್ಟು ಹೋಗ್ತದೆ. ಮತ್ತು ಇದರ ಜೊತೆಗೆ ಭದ್ರತಾ ವ್ಯವಸ್ಥೆ, ಒಂದು ನ್ಯಾಷನಲ್ ಸೆಕ್ಯೂರಿಟಿ ಅನ್ನೋದು ದೇಶದ ಒಂದು ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯಂಥ ಆ್ಯಕ್ಟಿವಿಟೀಸ್ ಮುಖಾಂತರ, ದೇಶದ್ರೋಹಿ ಚಟುವಟಿಕೆ ಮುಖಾಂತರ ಅವರು ಅದರಲ್ಲಿ ತೊಡಗುಗಳಿಕೆ ಸಾಧ್ಯತೆ. ಅದಕ್ಕಾಗಿ ಇವತ್ತು ರಾಜ್ಯ ಸರ್ಕಾರ ಇದೆಲ್ಲವನ್ನೂ ವಿಚಾರ ಮಾಡಿಕೊಂಡು ರಾಷ್ಟ್ರದ ಹಿತದೃಷ್ಟಿಯಿಂದ ಇವತ್ತು ಆ ಅಕ್ರಮ ಚಟುವಟಿಕೆ, ಅಕ್ರಮ ವಲಸಿಗಾರನ್ನ ನಿಲ್ಲಿಸಬೇಕು, ಇಮಿಡಿಯೇಟ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ. ಸರ್, ಈಗ ಮುಖ್ಯಮಂತ್ರಿಗಳು ಸೇರಿದಂತೆ ಹಾಗೆಯೇ ಹೋಮ್ ಮಿನಿಸ್ಟರ್ ಕೂಡ ಹೇಳಿಕೆ ಕೊಟ್ಟಿರುವಂಥದ್ದು, ನಾವು ಕ್ರಮ ಕೈಗೊಳ್ತೀವಿ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದ ಕ್ರಮವನ್ನು, ಕಟ್ಟುನಿಟ್ಟಿನ ಕ್ರಮವನ್ನು ಯಾವಾಗ ತೆಗೆದುಕೊಳ್ತಾರೆ ಇವರು ಅನ್ನುವಂತಹ ಪ್ರಶ್ನೆ ಸರ್. ನೋಡಿ, ಅವರು ಮೂಲಭೂತವಾಗಿ ಕ್ರಮ ಕೈಗೊಳ್ಳುವಂಥದ್ದು ಮಾನಸಿಕತೆ ಇಲ್ಲ. ಈಗ ನೀವೆಲ್ಲ ಕೇಳ್ತೀರಿ, ಮಾಧ್ಯಮದವ್ರು ಕೇಳ್ತೀರಿ ಅಂತ ಹೇಳಿ ನಾಳೆ ಅಸೆಂಬ್ಲಿ ಪ್ರಸ್ತಾಪ ಆಗ್ತದೆ ಅನ್ನೋ ಕಾರಣ ಸಲುವಾಗಿ ನಾವು ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಫೇಸ್ ಸೇವಿಂಗ್ ಒನ್ಲಿ ಅಷ್ಟು ಮಾತ್ರ ಹೇಳ್ತಾ ಇದ್ದಾರೆ ಹೊರತು ನಿಜವಾಗಿ ಫೀಲ್ಡ್ನಲ್ಲಿ ಕಾನೂನು ಕ್ರಮ ಕೈಗೊಳ್ಳುವಂಥ ಮಾನಸಿಕತೆ ಇಲ್ಲ ಅವರಿಗೆ. ಆದರೂ ನಾನು ಒತ್ತಾಯ ಮಾಡ್ತೀನಿ, ಇಲ್ಲದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಇದ್ರ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ಆಂದೋಲನ ಮತ್ತು ಹೋರಾಟ ಮಾಡಬೇಕಾಗ್ತದೆ. ಧನ್ಯವಾದ ಸರ್. ಇದಿಷ್ಟು ಜಗದೀಶ್ ಶೆಟ್ಟರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ SS ರಾವತ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.